ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನು ರಚನೆ ಮಾಡಿದೆ. ಈಗಾಗಲೇ ಎಸ್ಐಟಿ ನಾನಾ ಆಂಗಲ್ನಲ್ಲಿ ತನಿಖೆಯನ್ನು ಕೂಡ ಚುರುಕುಗೊಳಿಸಿದೆ. ಅದರಲ್ಲಿ ಬಿಸ್ನೆಸ್ನಲ್ಲಿ ಲಾಸ್ ಆಗಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರಾ ಅನ್ನೋದು ಕೂಡ ಒಂದೇ ಆಂಗಲ್ಲು. ಆದರೆ ಎಸ್ಐಟಿ ಇನ್ವೆಸ್ಟಿಗೇಷನ್ನಲ್ಲಿ ಕಳೆದ ವರ್ಷ ಸಿಜೆ ರಾಯ್ ತಮ್ಮ ವ್ಯವಹಾರದಲ್ಲಿ 600 ಕೋಟಿ ರೂಪಾಯಿ ಆದಾಯ ಪಡೆದಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಇನ್ನು B2B ಅಂದರೆ ಬಿಸ್ನೆಸ್ ಟು ಬಿಸ್ನೆಸ್, ಸರಳವಾಗಿ ಹೇಳೋದಾದರೆ ನಮ್ಮ ಕಂಪನಿ ಇನ್ನೊಂದು ಕಂಪನಿಯೊಂದಿಗೆ ನಡೆಸುವ ವ್ಯವಹಾರದಲ್ಲಿ ಸಿಜೆ ರಾಯ್ ದೊಡ್ಡ ಮೊತ್ತದ ಲಾಭವನ್ನು ಪಡೆದಿದ್ದಾರೆ. ಆದರೆ ಬಿಸ್ನೆಸ್ ಟು ಕಸ್ಟಮರ್ ಅಂದರೆ B2C ಅಂತ ಕರೀತಾರಲ್ಲ, ನೇರವಾಗಿ ಗ್ರಾಹಕರೊಂದಿಗೆ ನಡೆಸುವ ವ್ಯವಹಾರದಲ್ಲಿ ಕೊಂಚ ನಷ್ಟವನ್ನು ಅನುಭವಿಸಿದ್ದಾರಂತೆ ರಾಯ್. ಹೀಗಾಗಿ ಆರ್ಥಿಕ ವ್ಯವಹಾರವೇ ಆತ್ಮಹತ್ಯೆಗೆ ಕಾರಣವಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ. ಹಾಗಾದರೆ ಯಾವ ಕಾರಣಕ್ಕೆ ಆತ್ಮಹತ್ಯೆ ಆಯಿತು? ಕುಟುಂಬಸ್ಥರು ಆರೋಪಿಸ್ತಾ ಇರುವ ಪ್ರಕಾರ IT ಇಲಾಖೆಯ ಅಧಿಕಾರಿಗಳ ಟಾರ್ಚರಿಂದಲೇ ಆಯಿತಾ ಅಥವಾ ಬೇರೆ ಏನಾದರೂ ಕಾರಣಗಳಿದೆಯಾ ಅನ್ನುವಂತಹ ವಿಚಾರದಲ್ಲಿ SIT ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕುಗೊಂಡಿರುವಂಥದ್ದು. ಇನ್ನು ಇದೇ SIT ಅಧಿಕಾರಿಗಳು ಮತ್ತಷ್ಟು ಆ್ಯಂಗಲ್ನಲ್ಲೂ ಕೂಡ ಈಗ ಇನ್ವೆಸ್ಟಿಗೇಷನನ್ನು ನಡೆಸ್ತಾ ಇದ್ದಾರೆ. ಮುಖ್ಯವಾಗಿ ಅವರ ಎರಡು ಫೋನ್ ಸಿಕ್ಕಿತ್ತು, ಒಂದು ಆಂಡ್ರಾಯ್ಡು ಮತ್ತೊಂದು ಐಫೋನು. ಆ ಎರಡೂ ಫೋನ್ಗಳನ್ನು ಕೂಡ ತಲಾಶ್ ಮಾಡುವಂತಹ ಕೆಲಸ ಆಗ್ತಾ ಇದೆ. FSLಗೆ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ರಾಯ್ ಸಾವಿನ ರಹಸ್ಯ ಅಡಗಿದೆಯಾ ಅನ್ನುವಂತಹ ಕುತೂಹಲ ಇದೆ. ಸಿಜೆ ರಾಯ್ ಫೋನ್ ಕರೆಗಳ ಪರಿಶೀಲನೆ ಮತ್ತೊಂದು ಕಡೆ ಆಗ್ತಾ ಇದೆ. SITಗೆ ಕೆಲವು ಇಂಟ್ರೆಸ್ಟಿಂಗ್ ವಿಚಾರಗಳು ಹೊರಬರ್ತಾ ಇದೆ. ರಾಯ್ ಫೋನ್ ಕರೆಗಳ CDR ರಿಪೋರ್ಟ್ ಬೆನ್ನು ಬಿದ್ದಂತಹ SIT ರಾಯ್ ಇಂಟರ್ನೆಟ್ ಕರೆಗಳನ್ನು ಮಾಡಿರೋದು ಬೆಳಕಿಗೆ ಬಂದಿದೆ. ಹಲವಾರು ಜನರಿಗೆ ರಾಯ್ ಇಂಟರ್ನೆಟ್ ಕರೆ ಮೂಲಕವೇ ಮಾತನಾಡ್ತಿದ್ರಂತೆ. ಯಾರು ಯಾರಿಗೆ ಈ ಕರೆಯನ್ನು ಮಾಡಿದ್ದಾರೆ ಅನ್ನೋದು ನಿಗೂಢವಾಗಿಯೇ ಉಳಿದಿದೆ. ಸದ್ಯ ಈ ಕರೆಗಳ ಬೆನ್ನು ಬಿದ್ದಿರುವಂತಹ SIT IP ವಿಳಾಸವನ್ನು ಪತ್ತೆ ಹಚ್ಚೋದಕ್ಕೆ ಮುಂದಾಗಿದೆ. ಇನ್ವೆಸ್ಟಿಗೇಷನ್ ಚುರುಕುಗೊಳಿಸಿದೆ. ಆದರೆ ಈ ರೀತಿಯ ಕರೆಗಳ ಮಾಹಿತಿಯನ್ನು ಪಡೆಯೋದು ಅಷ್ಟು ಸುಲಭವಾದ ಕೆಲಸವಲ್ಲ. ಹಲವು ತಾಂತ್ರಿಕ ಸವಾಲುಗಳು ಕೂಡ SIT ಟೀಮ್ಗೆ ಎದುರಾಗ್ತಾ ಇದೆ. ಸದ್ಯ ಸವಾಲನ್ನು ಸ್ವೀಕರಿಸಿರುವಂತಹ SIT ಟೆಕ್ನಿಕಲ್ ಆಗಿಯೇ ಪರಿಶೀಲನೆಗಿಳಿದಿದೆ ಅನ್ನೋದು ಗೊತ್ತಾಗ್ತಾ ಇದೆ.